ಕಡಲೆ ಬೀಜದ ಉಂಡೆ ಮಾಡುವುದು ಹೇಗೆ ಅಂತ ಹೇಳಿಕೊಡುತ್ತೇವೆ. ಅದು ಮಕ್ಕಳಿಗೆ ತುಂಬಾ ಒಳ್ಳೇದು. ಇದು ಎಲ್ಲರಿಗೂ ಒಳ್ಳೇದು. ಈ ಒಂದು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು. ಕಡಲೆ ಬೀಜ ಉಂಡೆ ಮಾಡಲು 2 ಸ್ಪೂನ್ ಗಸಗಸೆ, 1 ಬೌನ್ ಕಡಲೆ ಬೀಜ, 1 ಬೌನ್ ಬೆಲ್ಲ, ಸ್ವಲ್ಪ ಕೊಬ್ಬರಿ, 4 ಏಲಕ್ಕಿ, ಒಂದ್ ಸ್ವಲ್ಪ ಡ್ರೈ ಫ್ರೂಟ್ಸ್. ಉಂಡೆ ಮಾಡುವ ವಿಧಾನ ನೋಡೋಣ ಬನ್ನಿ. ಒಲೆ ಮೇಲೆ ಬಾಣಲೆ ಬಿಸಿ ಇಟ್ಟಿದ್ದೀನಿ. 1 ಬೌನ್ ಶೇಂಗಾ ಹಾಕ್ತಾ ಇದ್ದೀನಿ. ಹುರಿತಾ ಇದ್ದೀನಿ. ಚೆನ್ನಾಗಿ ಹುರಿಬೇಕು. ಕಲರ್ ಬರೋವರೆಗೂ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು ಕಡಲೆ ಬೀಜನ. ಕಡಲೆ ಬೀಜ ಹುರಿದು ಸೈಡ್ಗೆ ಇಟ್ಕೊಂಡಿದ್ದೀನಿ. 1-2 ಸ್ಪೂನ್ ಗಸಗಸೆ ಹುರಿತಾ ಇದ್ದೀನಿ. ಸ್ವಲ್ಪ ಕಲರ್ ಬರೋವರೆಗೂ ಹುರಿಬೇಕಷ್ಟೇ ಗಸಗಸೆ. 2 ಸ್ಪೂನ್ ಗಸಗಸೆ ಹಾಕ್ತಾ ಇದ್ದೀನಿ. 5-6 ಪೀಸ್ ಕೊಬ್ಬರಿ, 4 ಏಲಕ್ಕಿ. ಏಲಕ್ಕಿ ನಾನಿಲ್ಲಿ ಹಾಗೆ ಹಾಕೋತಾ ಇದ್ದೀನಿ. ನೀವು ಓಪನ್ ಮಾಡಿ ಹಾಕೋಬಹುದು. ಕೊಬ್ಬರಿ ಏಲಕ್ಕಿ ಹಾಕಿದ್ಮೇಲೆ ಹುರಿದಿರೋ ಕಡಲೆ ಬೀಜ ಬೆಲ್ಲ 2 ಸೇರಿಸಿ ಮಿಕ್ಸಿ ಜಾರಿಗೆ ಹಾಕಿ 1 ರೌಂಡ್ ರುಬ್ಕೊಂಡ್ಬಿಡ್ಬೇಕು. ಪುಡಿ ರುಬ್ಕೊಂಡಾಗಿದೆ. ಈ ಉಂಡೆ ಕಟ್ಟೋಣ. ಪುಡಿ ಕಲ್ಸ್ಕೊತಾ ಇದ್ದೀನಿ. ಚೆನ್ನಾಗಿ ಪುಡಿ ಕಲ್ಸ್ಕೊಂಡು ಉಂಡೆ ಕಟ್ಟಬೇಕು. ಇವಾಗ ಉಂಡೆ ಹಂಗೇನು ಕಟ್ಟಬಹುದು. ಒಂಚೂರು ನೀರು ಹಾಕೊಂಡು ಕಲ್ಸ್ಕೊಂಡು ಕಟ್ಟಬಹುದು. ನೀರ್ ಹಾಕೋ ಅವಶ್ಯಕತೆ ಇಲ್ಲ. ಅದಕ್ಕೆ ಎಣ್ಣೆ ಬಿಡುತ್ತೆ ಕಡಲೆ ಬೀಜ. ಚೆನ್ನಾಗಿ ಉಂಡೆ ಕಟ್ಕೋಬಹುದು. ನಾನು ಇಲ್ಲಿ ಒಂದೇ ಕೈಲೇ ಕಟ್ತಾ ಇದ್ದೀನಿ. ನೀವು 2 ಕೈ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಹಾಗೆ ಕಟ್ಕೋತಾ ಇದ್ರೆ ಅದು ಎಣ್ಣೆ ಬಿಡುತ್ತೆ. ಅದು ಉಂಡೆ ಬರುತ್ತೆ ಚೆನ್ನಾಗಿ. ಬೇಕಾದ್ರೆ ಒಂದ್ ಸ್ವಲ್ಪ ನೀರು ಹಾಕೋಬಹುದು. ನೋಡಿ ಉಂಡೆ ಕಟ್ತಾ ಇದ್ದೀನಿ ಇವಾಗ ನಾನು ಒಂದೇ ಕೈ ಕಟ್ತಾ ಇರೋದು. ಎಷ್ಟು ಸ್ಮೂತ್ ಆಗಿ ಚೆನ್ನಾಗಿ ರೌಂಡ್ ಆಗಿ ಬರ್ತಾ ಇದೆ ಉಂಡೆ. ನೀವು ಹಿಂಗೆ ಕಟ್ಟಿ ಬೇಕಾದ್ರೆ ಇನ್ನೊಂದ್ ಕೈ ಯೂಸ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಕಡಲೆ ಬೀಜ ಉಂಡೆ ಮಾಡುವುದು ಹೇಗೆ ಅಂತ ಗೊತ್ತಾಯ್ತಾ? ಈ ಉಂಡೆ ಮಕ್ಕಳಿಗೆ ಡೈಲಿ ಒಂದು ಕೊಟ್ಟರೆ ಆರೋಗ್ಯ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.